ನಮಸ್ಕಾರ ವೀಕ್ಷಕರೇ, ಇಂದು RK ಸಬ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನೆಂದರೆ ಕರ್ನಾಟಕದ ಪ್ರಸಿದ್ಧ ದೇವಿ ಕ್ಷೇತ್ರವಾದ ಶ್ರೀ ಛಾಯಾವತಿ ಅಮ್ಮನವರ ದರ್ಶನಕ್ಕೆ ಹೋಗೋಣ. ಈ ಕ್ಷೇತ್ರದ ಸ್ಥಳದ ಇತಿಹಾಸ ಮಾಹಿತಿ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಕ್ಷೇತ್ರ ಬಂದ್ಬಿಟ್ಟು ಯಾದಗಿರಿ ಡಿಸ್ಟಿಕ್ ಹುಣಸಗಿ ತಾಲೂಕು ನಾರಾಯಣಪುರ ಗ್ರಾಮದಲ್ಲಿದೆ. ನಮ್ಮ ಪಯಣ ನಾರಾಯಣಪುರ ಗ್ರಾಮದಿಂದ ಹೊರಟ ನಾವು ನಮಗೆ ಮೊದಲು ಕಣ್ಣಿಗೆ ಕಾಣಿಸುತ್ತ ದೃಶ್ಯ ಅಂದರೆ ಶ್ರೀ ಛಾಯಾವತಿ ಅಮ್ಮನವರ ಮುಖ್ಯ ದ್ವಾರ. ಈ ಮುಖ್ಯ ದ್ವಾರ ಪ್ರವೇಶ ಮಾಡಿ ಸರಿಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಈ ಕ್ಷೇತ್ರವಿದೆ. ಪ್ರಕೃತಿಗಳ ಮಧ್ಯೆ ಸಾಗುವ ಈ ರಸ್ತೆ ಮಾರ್ಗವೇ ಬಹಳ ಸುಂದರವಾಗಿರುತ್ತೆ. ಎಲ್ಲೆಲ್ಲಿ ಹಸಿರು ಬೆಟ್ಟ ಗುಡ್ಡಗಳು. ಈ ಪಯಣವೇ ಮನಸ್ಸಿಗೆ ಏನೋ ಒಂದು ಶಾಂತಿಯನ್ನು ಕೊಡುತ್ತದೆ. ನಾವು ಅಂತಿಮವಾಗಿ ವೀಕ್ಷಕರೇ ಛಾಯಾವತಿ ಅಮ್ಮನವರ ಕ್ಷೇತ್ರಕ್ಕೆ ಬಂದು ತಲುಪಿದ್ದೇವೆ. ಬನ್ನಿ ಈ ಕ್ಷೇತ್ರದ ಇತಿಹಾಸ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿಯೂ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಸೂರ್ಯದೇವರ ಆರಾಧನೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ಸೂರ್ಯದೇವರ ಧರ್ಮಪತ್ನಿಯರನ್ನು ಆರಾಧಿಸುವುದು ಅತಿ ವಿರಳವೇ ಎಂದು ಹೇಳಬಹುದು. ಭಾರತದಲ್ಲಿ ಏಕೈಕ ಎನ್ನಲಾದ ಛಾಯಾದೇವಿಯ ದೇವಸ್ಥಾನವಿದು. ಕೃಷ್ಣಾ ನದಿಯ ತಟದಲ್ಲಿ ಇರುವ ಪೌರಾಣಿಕ ಸ್ಥಳವು ನಮ್ಮ ನಾರಾಯಣಪುರ ಗ್ರಾಮದಲ್ಲಿದೆ. ಈ ಕ್ಷೇತ್ರದ ಸ್ಥಳ ಪುರಾಣ. ಒಂದು ದಿನ ಸೂರ್ಯದೇವನ ಪತ್ನಿ ಸಂಜ್ಞಾದೇವಿಗೆ ಒಮ್ಮೆ ಸೂರ್ಯದೇವನ ತೇಜಸ್ಸನ್ನು ಸಹಿಸಲಾರದ ಪರಿಸ್ಥಿತಿ ಒದಗಿ ಬರುತ್ತದೆ. ಆಗ ಅವರು ಒಂದು ಉಪಾಯವನ್ನು ಮಾಡುತ್ತಾರೆ. ತನ್ನದೇ ಆದ ಛಾಯೆಯನ್ನು ನಿರೂಪಿಸಿ ತನ್ನೆಲ್ಲಾ ಸ್ವಭಾವಗಳನ್ನು ಈ ಛಾಯಾದೇವಿಗೆ ತುಂಬಿ ತನ್ನ ಗಂಡನನ್ನು ನೋಡಿಕೊಳ್ಳಲು ಈ ಛಾಯಾದೇವಿಯನ್ನೇ ತನ್ನ ಜಾಗದಲ್ಲಿ ಕೂರಿಸಿ ತಾವು ಮೇಲು ಪರ್ವತಕ್ಕೆ ತೆರಳಿ ಕುದುರೆ ರೂಪದಲ್ಲಿ ವಿವರಿಸಲು ತೊಡಗುತ್ತಾರೆ. ಛಾಯಾದೇವಿಯೇ ತನ್ನ ಧರ್ಮಪತ್ನಿ ಸಂಜ್ಞಾ ಎಂಬ ಭ್ರಮೆಯಲ್ಲಿ ಸೂರ್ಯದೇವರು ಛಾಯಾದೇವಿಯ ಜೊತೆ ಸಂಸಾರವನ್ನು ಮುಂದುವರಿಸುತ್ತಾರೆ. ಒಂದು ದಿನ ಸೂರ್ಯದೇವರಿಗೆ ಸತ್ಯ ಗೊತ್ತಾಗುತ್ತೆ. ಆಗ ಕೋಪಗೊಂಡ ಸೂರ್ಯದೇವರು ಛಾಯಾದೇವಿಗೆ ಶಾಪವನ್ನು ನೀಡುತ್ತಾರೆ. ಮಹಾವಿಷ್ಣು ದೇವರು ಮೋಹಿನಿ ರೂಪದಲ್ಲಿ ಕಂಡಾಗ ಮಾತ್ರ ಶಾಪದಿಂದ ಮುಕ್ತಿ ಆಗುತ್ತದೆ ಅಂತ ಹೇಳುತ್ತಾರೆ. ಶಾಪಗ್ರಸ್ತಳಾದ ಛಾಯಾದೇವಿಯು ಮನುಷ್ಯ ರೂಪವನ್ನು ಪಡೆದುಕೊಳ್ಳುತ್ತಾರೆ. ಛಾಯಾದೇವಿಯು ಮಹಾವಿಷ್ಣುವಿನ ಕುರಿತು ತಪಸ್ಸನ್ನು ಮಾಡಲು ಸೂಕ್ತ ಸ್ಥಳ ಹುಡುಕಾಟದಲ್ಲಿ ಇರುವಾಗ ಆಕೆಗೆ ಎಲ್ಲಿಯೂ ಏಕಾಗ್ರತೆ ದೊರಕುವುದಿಲ್ಲ. ಆಗ ನಾರದ ಮಹರ್ಷಿಗಳ ಸಲಹೆಯಂತೆ ಈ ಕೃಷ್ಣಾ ನದಿಯ ತೀರದ ತಟದಲ್ಲಿ ಬಂದು ಈ ಛಾಯಾದೇವಿ ತಪಸ್ಸನ್ನು ಆಚರಿಸಲು ತೊಡಗುತ್ತಾರೆ. ಈಕೆಯ ತಪಸ್ವಿಗೆ ಸಂತುಷ್ಟನಾದ ಮಹಾವಿಷ್ಣು ದೇವರು ಮಹಿಳೆ ರೂಪದಲ್ಲಿ ದರ್ಶನ ನೀಡಿ ಆಕೆಯ ಶಾಪ ವಿಮೋಚನೆ ಮಾಡುತ್ತಾರೆ. ಇಲ್ಲಿ ವಿಷ್ಣು ದೇವರು ಸ್ತ್ರೀ ರೂಪದಲ್ಲಿ ದರ್ಶನ ನೀಡಿದ್ದರಿಂದ ಅಂದಿನಿಂದ ಈ ಕ್ಷೇತ್ರಕ್ಕೆ ಛಾಯಾ ಭಗವತಿ ಎಂದು ಹೆಸರು ಬಂದಿದೆ. ನಾವು ನಿಧಾನವಾಗಿ ಮೆಟ್ಟಿಲುಗಳನ್ನು ಎಳೆದುಕೊಂಡು ಬಂದಾಗ ನಮ್ಮ ಕಣ್ಣಿಗೆ ಕಾಣಿಸಿರುವ ಮೊದಲ ದೃಶ್ಯ ಏನಂದ್ರೆ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯನ್ನು ಹಿಂದೂ ಪುರಾಣ ಪ್ರಕಾರ ಗಂಗಾದ್ವಾರ ಎಂದೂ ಕರೆಯಲಾಗುತ್ತದೆ. ಕೃಷ್ಣಾ ನದಿಯ ತೀರದ ದಡದಲ್ಲಿ ಈ ತಾಯಿ ಬೆಟ್ಟ ಗುಡ್ಡಗಳ ಮಧ್ಯೆ ಈ ತಾಯಿ ನೆಲೆಸಿದ್ದಾಳೆ. ನಾವು ಮೊದಲು ಗಂಗಾದೇವಿಗೆ ನಮಸ್ಕರಿಸಿ ಭಕ್ತಿಯಿಂದ ದೇವಿನ ಸ್ಪರ್ಶಿಸಿ ಈಗ ನಾವು ಛಾಯಾವತಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. ಹೋಗೋಣ ಬನ್ನಿ. ಈ ಮಂದಿರದಲ್ಲಿ ಇರುವ ಕಲ್ಲಿನ ಪಾದಗಳಿಗೆ ದೇವಿಯ ಮುಖವಾಡ ಹಾಕಿ ಪೂಜಿಸಲಾಗುತ್ತಿದೆ. ಈ ಶಿಲೆಯನ್ನೇ ಛಾಯಾ ಭಗವತಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ಕ್ಷೇತ್ರದ ಮತ್ತೊಂದು ಇತಿಹಾಸ ಏನಂದ್ರೆ ಈ ಕೃಷ್ಣಾ ನದಿಯ ತಟದಲ್ಲಿ 18 ತೀರ್ಥ ಕುಂಡಗಳಿವೆ. ಉತ್ತರವಾಹಿನಿ ತೀರ್ಥ, ಸುಗತ ತೀರ್ಥ, ಚಂದ್ರ ತೀರ್ಥ, ಬ್ರಹ್ಮವೇಣಿ ತೀರ್ಥ, ವಿಷ್ಣುವೇಣಿ ತೀರ್ಥ, ರುದ್ರವೇಣಿ ತೀರ್ಥ, ಗೋಮುಖ ತೀರ್ಥ, ಬ್ರಹ್ಮಜ್ಞಾನ ತೀರ್ಥ, ವಸಿಷ್ಠ ತೀರ್ಥ, ನರಕ ತೀರ್ಥ, ಸ್ವರ್ಗ ತೀರ್ಥ, ಗದಾ ತೀರ್ಥ, ಪದ್ಮ ತೀರ್ಥ, ರಾಮಗಯ ತೀರ್ಥ, ಕಪಿಲ ತೀರ್ಥ, ಧನುಷ್ಕೋಟಿ ತೀರ್ಥ, ಕನ್ಯಾಹೃದಯ ತೀರ್ಥ, ಶಂಖಚಕ್ರ ತೀರ್ಥ. ಈ ರೀತಿಯಾಗಿ ಒಟ್ಟು 18 ತೀರ್ಥಗಳಿವೆ. ಅಕ್ಷಯ ತೃತೀಯ ದಿನದಂದು ಈ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಅಕ್ಷಯ ಫಲವನ್ನು ಹೊಂದುವರು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ. ಅಂದು ಸಹಸ್ರಾರು ಭಕ್ತರು ಈ ತೀರ್ಥಕುಂಡದಲ್ಲಿ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ತೀರ್ಥಕುಂಡಗಳಲ್ಲಿ ಒಂದಾಗಿರುವ ರಾಮಗಯ ತೀರ್ಥದಲ್ಲಿ ಅಕ್ಷಯ ತೃತೀಯ ದಿನದಂದು ಸೀತಾದೇವಿಯು ಸಹ ಇಲ್ಲಿ ಪುಣ್ಯಾರ್ಥವಾಗಿ ಮರದ ಬಾಗಿನ ಕೊಟ್ಟಿರುವ ಉಲ್ಲೇಖವಿದೆ. ಈಗಲೂ ಸಹ ಸಹಸ್ರಾರು ಮುತ್ತೈದರು ಇಲ್ಲಿ ಬಂದು ಮರದ ಬಾಗಿನ ಕೊಡುವುದು ನಡೆದುಕೊಂಡು ಬಂದಿದೆ.
ಶ್ರೀರಾಮಚಂದ್ರ ದೇವರು ಗಯಾಶ್ರಾದ್ದ ಇಲ್ಲಿಯೇ ಮಾಡಿದರೆಂದು ಹೇಳಲಾಗುತ್ತದೆ. ಈ ವರ್ಷ ಅಕ್ಷಯ ತೃತೀಯ ದಿನದಂದು ಛಾಯಾ ಭಗವತಿ ದೇವಿಯ ಪಾದದ ಮೇಲೆ ಸೂರ್ಯದೇವನ ಕಿರಣಗಳು ಬೀಳುವುದು ಇಲ್ಲಿ ಮತ್ತೊಂದು ವಿಶೇಷ. ಅಂದು ಸೂರ್ಯದೇವ ಛಾಯಾ ದೇವಿಯನ್ನು ಭೇಟಿಯಾಗಲು ಆ ದಿನ ದೇಗುಲಕ್ಕೆ ಬರುತ್ತಾರೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ಅಕ್ಷಯ ತೃತೀಯ ದಿನದಂದು ಛಾಯಾ ಭಗವತಿ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಅದು ಹೇಳಿ ಭಕ್ತಿ, ಶಾಂತಿ, ಪ್ರಕೃತಿ ಇವೆಲ್ಲ ಮೂರು ಕಡೆ ಸಿಗುವಂತ ಸ್ಥಳ ಅಂದ್ರೆ ಈ ಜಾಗೃತಿ ಅಮ್ಮನವರ ಕ್ಷೇತ್ರ. ನೀವೆಲ್ಲರೂ ಕುಟುಂಬ ಸಮೇತ ಬಂದು ಇಲ್ಲಿ ಭಕ್ತಿ ನಿಷ್ಠೆಯಿಂದ ಈ ದೇವಿಯ ಪೂಜೆಯನ್ನು ಮಾಡಿದ್ರೆ ಬೇಡಿದ್ದನ್ನು ಬೇಡುವಂತ ಕರುಣಾಮಯಿ ತಾಯಿಗೆ ಇಲ್ಲಿ ನೆನೆಸಿದ್ದಾಳೆ. ಸೊ ಮತ್ತೆ ನಮ್ಮ ವಿಡಿಯೋಗಳು ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋಣ ಮಾರಕ್ ಹೋಗ್ಬಿಡಿ. ಮತ್ತೆ ಹೊಸ ಹೊಸ ಸ್ಥಳಗಳಿಂದ ನಿಮ್ಮೊಟ್ಟಿಗೆ ಭೇಟಿಯಾಗೋಣ ಅಂತ ಹೇಳ್ಕೊಂಡು ಹೇಳ್ತೇನೆ. ಮುಗಿಸೋಣ. ಧನ್ಯವಾದಗಳು.